ಅಂದ್ರೆ ನಿಜವಾಗಿಯೂ ಇದು ಖಂಡನಾರ್ಹ. ಆ ರಸಕ್ಕೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅವ್ರು ಹೇಳೋದ್ರಲ್ಲ ಸರ್ಕಾರ ಸತ್ತು ಹೋಗಿದೆ ಅನ್ನೋ ಮಾತನ್ನು. ಇದಾದ ತಕ್ಷಣ ಎಚ್ಚರಗೊಂಡಂಥ ಮುಖ್ಯಮಂತ್ರಿಗಳು ಸಭೆ ಕರೆದ ಮತ್ತು ಅವ್ರಿಗೆ ಎದ್ದು ಹೋಗ್ಬಿಟ್ರು. ಪಾಪ ಅವ್ರ ಸಭಾಧ್ಯಕ್ಷರು ಸಭೆಯನ್ನು ತ್ಯಾಗ ಮಾಡಿ ಸಹಜವಾಗಿ ಇದು ದೊಡ್ಡ ಸುದ್ದಿ ಆಯಿತು, ಚರ್ಚೆ ಶುರುವಾಯಿತು. ಸರ್ಕಾರ ಇದ್ದು ಸತ್ತಂಗೆ ಆಗಿದೆ ಅನ್ನೋಂಥ ಮಾತುಗಳು ಎಲ್ಲರೂ ಚರ್ಚೆ ಆಗಲಿತ್ತು. ಆಗ ಗಾಬರಿಗೊಂಡಂಥ ಸಿದ್ದರಾಮಯ್ಯನವರು ಸಭಾಧ್ಯಕ್ಷರನ್ನು ಒಪ್ಪಿಸುವಾಗ ಅಪ್ಪ ಅಣ್ಣ ಏನೋ ಹೇಳಿ ನಾವು ಇಲ್ಲ ಹಂಗೆ ಮಾಡಿ ಬಿಡೋದಿಲ್ಲ ಮಾಡಿಸ್ತೀವಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡಿಸು. ಅಧಿಕಾರಿಗಳ ಅನುಮತಿಗೆ CM ಸೂಚನೆ ಏನು ಅಮಾನತೆಗೆ ಅವ್ರು ಏನಾದರೂ ಏನು ಉತ್ತರ ಕೊಡಲಿಲ್ಲ ಅಂದ್ರೆ ಸಚಿವರಿಗೆ ಕೊಡ್ಬೇಕಾಯ್ತದಲ್ಲ. ಸಚಿವರು ಹೇಳ್ಕೊಳ್ತಾರೆ ಅಧಿಕಾರಿ ಕೊಟ್ಟಿಲ್ಲ ನನಗೆ ಉತ್ತರ ಅಂತೇಳಿ. ಯಾಕಂದರೆ ಅಧಿಕಾರಿಗಳು ಹುಡುಕಿ ಕೊಡಬೇಕಾದ ಉತ್ತರ ಏನಾಗಿದೆ, ಡೆವಲಪ್ಮೆಂಟ್ ಏನಾಗಿದೆ ಎಂತು ಅಂತೇಳಿ ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳು ಸಚಿವರು ಅಲ್ಲಿ ಇರಬೇಕು. ಅದನ್ನು ತೊಗೊಂಡು ಬಂದು ಬೆನ್ನತ್ಬೇಕು, ಕೊಡಪ್ಪ ಅಂತ ಹೇಳಬೇಕು. ಇವರು ಅಧಿಕಾರಿ ಕೊಟ್ಟಿಲ್ಲ ತಪ್ಪಿಸ್ಕೊಳ್ಳೋದ್ರೆ ಏನು ಅರ್ಥ ಅದ? ಸಿಂಪಲ್ ಪ್ರಶ್ನೆ ಅಲ್ರಿ. ಶಾಸಕರಿಗೆ ಹೇಳ್ತಾ ಇದ್ದಾರೆ ಉತ್ತರ ಕೊಡಪ್ಪ, ಅದಕ್ಕೆ ಹೌದು ಪ್ರಯತ್ನ ಮಾಡಬೇಕು ಅನ್ನೋ ಅಧಿಕಾರಿ ಇವರು ಬೆನ್ನತ್ಬೇಕು. ಮಾಡಿದ್ರೆ ಏನು ರೀತಿ ಸಚಿವರು ಇವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟು. ಅಲ್ಲಿ ಹಾನಿ ಲಾಭ ಏನಾದರೂ ಇವರು ಸಂಬಂಧಿಸಿದ್ದು ಇವ್ರು ಉತ್ತರ ಕೊಡ್ಬೇಕಾಗಿದ್ದು ಕರ್ತವ್ಯನ ಹೌದು. ಜನರಿಗೆ ಗೊತ್ತಾಗಬೇಕಲ್ಲ ನಮ್ಮ ಕ್ಷೇತ್ರದ ಏನಾಗಿದೆ. ಶಾಸಕರಿಗೆ ಗೊತ್ತಾಗಬೇಕಲ್ಲ. ಶಾಸಕರು ಹೇಳಬೇಕಾಗ್ತದೆ. ಮತ್ತು ಪೂರ್ಣವಾದ್ರೆ ಎಲ್ಲರೂ ಹಾಜರಿರ್ಬೇಕಾಗ್ತದೆ. ಯಾಕಂದ್ರೆ ಇದೇ ಸಂದರ್ಭದಲ್ಲಿ ಶಾಸಕರಿಗೆ ಅಧಿಕಾರಿಗಳಿಗೆ ಒಂದಿಷ್ಟು ಕೆಲಸ ಬೀಳ್ತದೆ. ಜನರ ಜೋಡಿ ಜನರ ಸಮಸ್ಯೆಗಳನ್ನು ಒಂದು ದೊಡ್ಡ ಪಂಚಾಯತ್ ಇದು ವಿಧಾನಸಭೆ ರಾಜ್ಯದ ಪಂಚಾಯತಿ. ಮತ್ತು ಅಲ್ಲೇ ಬಂದು ಚರ್ಚೆ ಮಾಡಲಿಲ್ಲ, ಉತ್ತರ ಕೊಡಲಿಲ್ಲ. ಮತ್ತು ಎಲ್ಲಿ ಕೂಡ ಅವ್ರದಾರ